ಪಾಕಿಸ್ತಾನದ ಉಗ್ರರಿಗೆ ಒಟ್ಟಿಗೆ ಬಲಿಯಾದಂತ ಅಮಾಯಕರ ಪ್ರವಾಸಿಗರ ಆತ್ಮಕ್ಕೆ ಶಾಂತಿ ಕೋರತಕ್ಕಂಥ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯದ ಅಡ್ಡಿಯಿಂದಾಗಿ ಭದ್ರತಾ ವೈಫಲ್ಯ ಮಾಡಿರತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರ ವಿರುದ್ಧವಾಗಿ ಈ ದೇಶವನ್ನ ಮುಖದಿಂದ ಮುಕ್ತಿ ಮಾಡದಿರ್ತಕ್ಕಂಥ ಮೋದಿ ವಿರುದ್ಧವಾಗಿ ಇವತ್ತು ಬಂಗಾರಪೇಟೆ ತಾಲೂಕಿನ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಈ ಒಂದು ಪಂಜಿನ ಮೆರವಣಿಗೆ ಮೇಳವತ್ತಿನಾಗ ಹಮ್ಮಿಕೊಂಡಿದ್ದು ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಬ್ಲಾಕ್ ಪ್ರವಾಸಿಗರ ಸೇರ್ತಾ ಇರೋದು ಗೊತ್ತಿದ್ರು ಕೂಡ ಅವರಿಗೆ ಭದ್ರತೆ ಕೊಡದೆ ಕನಿಷ್ಠ ಪಕ್ಷ ಒಂದು ಮಿಲಿಟರಿಯನ್ನು ಕೂಡ ಆಗದಿರ್ತಕ್ಕಂಥ ಈಗ ಈ ಒಂದು ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರ ನಡೆಯನ್ನು ನಾವು ಖಂಡಿಸುತ್ತೇವೆ. ಅದೇ ರೀತಿಯಾಗಿ ಪ್ರಧಾನಮಂತ್ರಿಗಳು ಬೇರೆ ದೇಶವಾಸಿಯೋ ಬೇರೆ ಬೆಗರು ಬೇರೆ ಬಾಯು ಅಂತ ಹೇಳ್ತಾರೆ. ಮೋದಿಜಿಯವರೇ ಎಲ್ಲಿ ಹೋಯ್ತು ನಿಮ್ಮ ವಾಗ್ದಾನ? ಇವತ್ತು ಕನಿಷ್ಠ ಪಕ್ಷ ಕಾಶ್ಮೀರದಲ್ಲಿ ನೀವು ಪ್ರವಾಸಿ ರಕ್ಷಣೆಗಳಾಗಿಲ್ವಲ್ಲ ನಿಮಗೆ? ಇಲ್ಲಿ ಬಹುಶಃ ಇಷ್ಟು ಜನ ಅಮಾಯಕರ ಪ್ರಾಣ ಕಳ್ಕೊಳ್ಳಿಕ್ಕೆ ನಿಮ್ಮ ಒಂದು ಭದ್ರತಾ ವೈಫಲ್ಯ ಕಾರಣ ಅಂತ ನಾನು ಅವ್ರಿಗೆ ಹೇಳ್ತೇನೆ. ಯಾಕಂದ್ರೆ ನಿಮಗೆ ಇಂಟೆಲಿಜೆನ್ಸ್ ಇಲ್ವಾ? ಎಷ್ಟು ಜನ ಅಲ್ಲಿ ಪ್ರವಾಸಿಗರು ಸೇರ್ತಾರೆ ಮಾಹಿತಿ ಇಲ್ವಾ? ಎಲ್ಲಾ ಮಾಹಿತಿ ಇದ್ರೂ ಕೂಡ ನಿಮ್ಮ ಉದಾಸೀನತೆ ಬೇಜವಾಬ್ದಾರಿಯಿಂದ ಇವತ್ತು 26 ಜನ ಹೊಸದಾಗಿ ಮದುವೆಯಾಗಿರ್ತಕ್ಕಂಥವರು ಕುಟುಂಬಸ್ಥರು ಏನೋ ತಪ್ಪಾಗಿರ್ತಕ್ಕಂಥ ಅಮಾಯಕರು ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ. ಒಂದು ಕಡೆ ಪಾಕಿಸ್ತಾನದ ಉಗ್ರರನ್ನ ದಮನ ಮಾಡಲಿಕ್ಕೆ ನೀವು ಸಂಪೂರ್ಣ ವಿಫಲರಾಗಿದ್ದೀರಿ. ಇವತ್ತು ಪಾಕಿಸ್ತಾನದ ಉಗ್ರರನ್ನ ನಮ್ಮ ದೇಶದೊಳಗಡೆ ಸ್ಪರ್ಧೆ ಮಾಡಿದ್ರೆ ಇವತ್ತು ಈ ಅಮಾಯಕ ನಡೀತಾ ಇರಲಿಲ್ಲ. ಇದು ಕೇವಲ ಬೆಳಕು ಬಂದಿದೆ ಅಷ್ಟೇ. ಬೆಳಕಿಗೆ ಬರದೆ ಎಷ್ಟು ಅಮಾಯಕ ಜೀವ ಹೋಗ್ತಾ ಇದೆಯೋ ನಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಇವತ್ತು ಮೀಡಿಯಾಗಳು ಎಲ್ಲ ಮೀಡಿಯಾಗಳು ಕೂಡ ಮೋದಿ ಪರ ಇರೋದ್ರಿಂದ ಬಹುಶಃ ಯಾವ ಕುಟುಂಬ ಆಚೆ ಬರ್ತಾ ಇಲ್ಲ. ನಾವು ಇವತ್ತು ಅಮಿತ್ ಶಾ ಅವರೇ ನೀವಿವತ್ತು ಅಮಾಯಕರ ಪ್ರಾಣವನ್ನ ಕಾಪಾಡಲಿಕ್ಕೆ ವಿಫಲ ಆಗಿರೋದ್ರಿಂದ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಇದರೊಟ್ಟಿಗೆ ಪಾಕಿಸ್ತಾನದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ, ಯಾರೇ ಉಗಿದು ತಪ್ಪು ಮಾಡಿದ್ರು ಕೂಡ ಅವರನ್ನು ನೀವು 24 ಗಂಟೆ ಆದ್ರೂ ಕೂಡ ಇನ್ನೂ ಹುಡುಕಿಲ್ಲ. ಇನ್ನೂ ಕ್ರಮ ತಗೊಂಡಿಲ್ಲ. ನೀವು ಅವ್ರಿಗೆ ಶಿಕ್ಷೆ ಆಗಿಲ್ಲ. ಅವ್ರಿಗೆ ಶಿಕ್ಷೆ ಆಗಿಲ್ಲ ಅಂದ್ರೆ ನನ್ನ ಜೀವಗಳು ಪ್ರಾಣ ಕಳ್ಕೊಂಡಂತಹ 26 ಮಂದಿಗೆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಇದರೊಟ್ಟಿಗೆ ಇವತ್ತು ಸರ್ಕಾರಕ್ಕೆ ಒತ್ತಾಯಿಸ್ತೇನೆ. ಮೋದಿ ಸರ್ಕಾರ ನಿಮ್ಮ ವೈಫಲ್ಯದಿಂದ ಏನು ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದ್ದಾವೆ ಅಂತ ಕುಟುಂಬಗಳಿಗೆ ಸರ್ಕಾರದ ಉದ್ಯೋಗವನ್ನು ಕೊಡಬೇಕು. ಕನಿಷ್ಠ ಪಕ್ಷ ಗುಣಮಟ್ಟ ಕುಟುಂಬಗಳಿಗೆ 1 ಕೋಟಿ ಪರಿಹಾರ ಕೊಡಬೇಕು. 2 ಕೋಟಿ ಪರಿಹಾರವನ್ನು ಕೊಡಬೇಕು. ಯಾಕಂದ್ರೆ ಅವರ ಜೀವ ಅಮೂಲ್ಯ. ಇವತ್ತು ಏನು ತಪ್ಪಾದ ಅಮಾಯಕರು ಇವತ್ತು ಪ್ರವಾಸೋದ್ಯಮವನ್ನು ಬೆಳೆಸಬೇಕು, ಈ ಭಾರತ ದೇಶಕ್ಕೆ ಆದಾಯ ಮಾಡಿಕೊಳ್ಬೇಕು ಅಂತ ಹೋದಂತ ಅಮಾಯಕರು ಇವತ್ತು ನಿಮ್ಮ ವೈಫಲ್ಯದಿಂದ ಇವತ್ತು ಪ್ರಾಣ ತಗೊಂಡಿದ್ದಾರೆ. ಪ್ರಾಣ ಕಳೆದು ಹೋಗಿದೆ. ನೀವು ಯಾವ್ಯಾವ ಕುಟುಂಬಗಳಲ್ಲಿ ಇವತ್ತು ಪ್ರಾಣ ಹಾನಿ ಆಗಿದೆ ಅಂತ ಕುಟುಂಬಸ್ಥರಿಗೆ ಕೇಂದ್ರ ಸರ್ಕಾರದಿಂದ ಉದ್ಯೋಗವನ್ನು ಕೊಡಲೇಬೇಕು ಅಂತೇಳಿ ಬಂಗಾರಪೇಟೆ ತಾಲೂಕು ಕಾಂಗ್ರೆಸ್ ಒತ್ತಾಯಪಡಿಸುತ್ತದೆ. ಇವತ್ತು